ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಈಗ ಆಲ್ರೆಡಿ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂತಂದರೆ ಏನು, ಲೆಟರ್ಡ್ ಪ್ರಾಪರ್ಟಿ ಅಂದರೆ ಏನು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೆ. ಸಿಮಿಲರ್ ಪ್ರಾಬ್ಲಮನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಪ್ರದೀಪ್ ಓನ್ಸ್ 2 ಹೌಸಸ್ ಎಟ್ ಡೆಲ್ಲಿ. ಪ್ರದೀಪ್ ಅನ್ನೋರಿಗೆ ಡೆಲ್ಲಿಯಲ್ಲಿ 2 ಮನೆ ಇದೆ. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಈ ಡೀಟೇಲ್ಸ್ಗಳನ್ನು ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ, ಮುನ್ಸಿಪಾಲ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ, ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದೆನ್ ಆ್ಯಕ್ಚುಯಲ್ ರೆಂಟ್, ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ಪ್ರದೀಪ್, ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ಟೆನೆಂಟ್, ಫೈರ್ ಇನ್ಸೂರೆನ್ಸ್ ಪ್ರೀಮಿಯಂ, ಇಂಟ್ರೆಸ್ಟ್ ಆನ್ ಲೋನ್, ಇಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಈಗ ಆಲ್ರೆಡಿ ತಿಳಿಸಿದ್ದೀನಿ. ಸೊ ನಾವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಲೆಟರ್ಡ್ ಪ್ರಾಪರ್ಟಿ ಯಾವುದು, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಕ್ವಶನ್ನಲ್ಲಿ ಆ್ಯಕ್ಚುಯಲ್ ರೆಂಟ್ ಕೊಟ್ಟಿರ್ತಾರೆ. ಸೊ ಆ್ಯಕ್ಚುಯಲ್ ರೆಂಟ್ ಯಾವ ಹೌಸ್ ಪ್ರಾಪರ್ಟಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಫಸ್ಟ್ ಹೌಸಿಗೆ ಆ್ಯಕ್ಚುಯಲ್ ರೆಂಟ್ ಕೊಡಲಿಲ್ಲ, ಸೆಕೆಂಡ್ ಹೌಸಿಗೆ ಮಾತ್ರ ಆ್ಯಕ್ಚುಯಲ್ ರೆಂಟ್ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಮನೆಯನ್ನು ಬಾಡಿಗೆಗೆ ಕೊಡ್ತಾ ಇಲ್ಲ, ಮೊದಲನೇ ಮನೆಯಲ್ಲಿ ಅವರೇ ವಾಸ ಮಾಡ್ತಾ ಇದ್ದಾರೆ, ಬಾಡಿಗೆ ಬರ್ತಾ ಇಲ್ಲ. ಎರಡನೇ ಮನೆಯಿಂದ ಬಾಡಿಗೆ ಬರ್ತಾ ಇದೆ. ಎಷ್ಟು ಬಾಡಿಗೆ ಬರ್ತಾ ಇದೆ? 90,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಸೊ ಹಿಂದೆ ಮಾಡಿಸಿರುವಂಥ 2 ಪ್ರಾಬ್ಲಮ್ನಲ್ಲಿ ಪರ್ ಮಂತ್ ಕೊಟ್ಟಿದ್ರು. ಸೊ ನಾವು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಪರ್ ಮಂತ್ ಕೊಡಲಿಲ್ಲ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಪರ್ ಆ್ಯನಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ವರ್ಷಕ್ಕೆ 90,000 ರೂಪಾಯಿ ಬಾಡಿಗೆ ಬರ್ತಾ ಇದೆ ಎರಡನೇ ಮನೆಯಿಂದ. ಮೊದಲನೇ ಮನೆಯಿಂದ ಯಾವುದೇ ಥರ ಬಾಡಿಗೆ ಬರ್ತಾ ಇಲ್ಲ. ಸೊ ಫಸ್ಟ್ ಹೌಸ್ ಏನಾಗುತ್ತೆ? ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಆಗುತ್ತೆ. ಸೆಕೆಂಡ್ ಹೌಸ್ ಲೆಟ್ಔಟ್ ಪ್ರಾಪರ್ಟಿ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂತ? ಯಾವುದೇ ಥರ ರೆಂಟ್ ಬರ್ತಾ ಇಲ್ಲ, ಹಾಗಾಗಿ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, ಅವರೇ ವಾಸ ಮಾಡ್ತಾ ಇರುವಂಥ ಮನೆ. ಸೆಕೆಂಡ್ ಪ್ರಾಪರ್ಟಿ ಲೆಟ್ಔಟ್ ಪ್ರಾಪರ್ಟಿ, ಬಾಡಿಗೆಗೆ ಕೊಟ್ಟಿರುವಂಥ ಮನೆ. ಸೊ ಫಸ್ಟ್ ಹೌಸ್ SOP ಆಗಿದ್ದರಿಂದ, SOP ಆದರೆ ನೀವು ಯಾವುದೇ ಥರ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಅವರ ಮನೆಯಲ್ಲಿ ಅವರೇ ಇದ್ದರೆ ಯಾವುದೇ ಥರ ಇನ್ಕಮ್ ಆಗಲ್ಲ. ಸೊ ಅಮೌಂಟ್ ಕಾಲಮಲ್ಲಿ ನಿಲ್ ಬರಿತಾ ಇದ್ದೀನಿ. ಎಲ್ಲ ಪ್ರಾಬ್ಲಮಲ್ಲೂ ಇದೇ ಥರನೇ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಕೊಟ್ಟಿದ್ದರೆ ಅಪ್ ಟು ನೆಟ್ ಆ್ಯನ್ಯಲ್ ವ್ಯಾಲ್ಯೂ ತನಕ ಅಮೌಂಟನ್ನು ನಿಲ್ ಬರೀಬೇಕು. ಸೊ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಇಲ್ಲಿದೆ. ಸೊ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ತನಕನೂ ಅಮೌಂಟ್ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಆ ಮನೆಯಿಂದ ಇನ್ಕಮ್ ಆಗಲ್ಲ. ವೆರಿ ಇಂಪಾರ್ಟೆಂಟ್, ಇನ್ನೊಂದು ಗಮನಿಸಬೇಕು ನೀವು. ಕ್ವಶನಲ್ಲಿ ಏನಾದರೂ ಸೆಲ್ಫ್ ಬಿಸ್ನೆಸ್ ಅಂತ ಕೊಟ್ಟಿದ್ರೆ ನೋಡಿ, ಕೆಲವೊಂದು ಪ್ರಾಬ್ಲಮಲ್ಲಿ ಯೂಸ್ ಆಫ್ ಅಸೆಟ್ ಅಂತ ಕೊಟ್ಟು ಏನಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಅವರೇ ಕೊಟ್ಟಿರ್ತಾರೆ. ಸೊ ಅವರೇ ಕೊಡೋದಾದರೆ ಹೇಗೆ ಕೊಡ್ತಾರೆ ಅಂದರೆ SOP LOP. SOP ಅಂದರೆ ಅವರೇ ವಾಸ ಮಾಡ್ತಿದ್ದಾರೆ, LOP ಅಂತಂದರೆ ಬಾಡಿಗೆ ಕೊಟ್ಟಿದ್ದಾರೆ. ಅದೇ ಥರನೇ ಕ್ವಶನಲ್ಲಿ ಏನಾದರೂ ಸೆಲ್ಫ್ ಬಿಸ್ನೆಸ್ ಅಂತ ಕೊಟ್ಟಿದ್ರೆ, ಸೆಲ್ಫ್ ಬಿಸ್ನೆಸ್ ಅಂತಂದರೆ ಓನರ್ ಅವರೇ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಈ ಅಮೌಂಟ್ ಕಾಲಮನ್ನು ಹಾಕೊಳ್ಳಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಬರಲ್ಲ. ಸೆಲ್ಫ್ ಬಿಸ್ನೆಸ್, ಅವರೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಆದರೆ ಅಮೌಂಟ್ ಕಾಲಮ್ ಹಾಕಬೇಕು, ಬಟ್ ಅಮೌಂಟ್ ಬರೀಲಿಕ್ಕಿಲ್ಲ. ಬಟ್ ಅವರೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಮೌಂಟ್ ಕಾಲಮ್ಮೇ ಹಾಕೊಳ್ಳಿಕ್ಕಿಲ್ಲ. ಓನ್ ಬಿಸ್ನೆಸ್ ಅಥವಾ ಓನ್ ಪ್ರೊಫೆಷನ್ ಮಾಡ್ತಾ ಇದ್ದರೆ ಅಮೌಂಟ್ ಕಾಲಮನ್ನೇ ನೀವು ಹಾಕೊಳ್ಬಾರ್ದು. ಬಟ್ ಬೇರೆಯವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಟ್ಟಿದ್ದರೆ ಅದು ಲೆಟರ್ಡ್ ಪ್ರಾಪರ್ಟಿ ಆಗುತ್ತೆ. ಬೇರೆಯವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಟ್ಟಿದ್ದರೆ ಅದು ಬಾಡಿಗೆ ಮನೆ ಅಂತ ಆಗುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕು. ಬಾಡಿಗೆ ಕೊಟ್ಟಿರೋ ಮನೆ ಅಂತ ಆಗುತ್ತೆ. ಬಟ್ ಅವರೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಸೊ ನಾನು ಇಲ್ಲಿ ಫಸ್ಟ್ ಕಾಲಮಿಗೆಲ್ಲ ನಿಲ್ ಬರ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಫಸ್ಟ್ ಹೌಸ್ ಲೆಟರ್ಡ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಸೆಕೆಂಡ್ ಹೌಸಿಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಸೊ ಫಾರ್ಮೆಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಫಸ್ಟು ಯಾವಾಗಲೂ ಮುನ್ಸಿಪಾಲ್ ವ್ಯಾಲ್ಯೂ ಬರೀಬೇಕು. ಕ್ವಶನಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಮುನ್ಸಿಪಾಲ್ ವ್ಯಾಲ್ಯೂ 90,000 ಕೊಟ್ಟಿದ್ದಾರೆ. ಮುನ್ಸಿಪಾಲ್ ವ್ಯಾಲ್ಯೂ ಈಸ್ 90,000. ಸೊ ಯಾವಾಗಲೂ ನಾವು ಮುನ್ಸಿಪಾಲ್ ವ್ಯಾಲ್ಯೂವನ್ನು ಫೇರ್ ರೆಂಟಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಕ್ವಶನಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1,20,000. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮುನ್ಸಿಪಾಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಬರ್ಕೊಂಡು ಹೈಯೆಸ್ಟ್ ಇರೋದನ್ನು ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಇರೋದು ಯಾವುದು? ಇವೆರಡರಲ್ಲಿ 90,000, 1,20,000. ಇವೆರಡರಲ್ಲಿ ಜಾಸ್ತಿ ಇರೋದು ಯಾವುದು? 1,20,000. ಸೊ ಫಸ್ಟ್ ಸ್ಟೆಪ್ಪಿನ ಆನ್ಸರಿಗೆ ನಾವು ನೋಸ್ನಲ್ ರೆಂಟ್ ಅಂತ ಕರಿತೀವಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಇರೋದನ್ನು ಬರೆದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಲೋಯೆಸ್ಟ್ ಇರೋದನ್ನು ಬರೀಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಸ್ನಲ್ ರೆಂಟ್ ಬರ್ಕೊಳ್ಬೇಕು. ನೋಸ್ನಲ್ ರೆಂಟ್ ಅಂತಂದರೆ ಫಸ್ಟ್ ಸ್ಟೆಪ್ನಲ್ಲಿ ಬಂದಿರೋವಂಥ ಆನ್ಸರ್. ಎಷ್ಟು ಆನ್ಸರ್ ಬಂದಿದೆ? 1,20,000 ಬಂದಿದೆ. ನೋಸ್ನಲ್ ರೆಂಟನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು? ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಹೌಸಿಗೆ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ? 72,000 ಕೊಟ್ಟಿದ್ದಾರೆ.
ಸೊ 72,000 ನಾವಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ನಲ್ಲಿ ಏನು ಮಾಡಬೇಕು ಅಂತಂದರೆ ಕಮ್ಮಿ ಇರೋದನ್ನು ಕನ್ಸಿಡರ್ ಮಾಡಬೇಕು. 1,20,000 72,000 ಕಮ್ಮಿ ಇರೋವಂಥ ಅಮೌಂಟ್ ಯಾವುದು? 72,000. ಫಸ್ಟ್ ಸ್ಟೆಪ್ನಲ್ಲಿ ಹೈಯೆಸ್ಟ್ ಇರೋದು, ಸೆಕೆಂಡ್ ಸ್ಟೆಪ್ನಲ್ಲಿ ಲೀಸ್ಟ್ ಕಮ್ಮಿ ಇರೋದನ್ನು ಕನ್ಸಿಡರ್ ಮಾಡಬೇಕು. 1,20,000 72,000 ಕಮ್ಮಿ ಇರೋದು ಯಾವುದು? 72,000. ಆ 72,000ಕ್ಕೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ERV ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಎಷ್ಟು ಆನ್ಸರ್ ಬಂದಿದೆ? ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ 72,000. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿರುವಂಥ ಆನ್ಸರನ್ನು ನಾವಿಲ್ಲಿ ಕ್ಯಾರಿ ಮಾಡಿ ಬರ್ಕೊಳ್ತಾ ಇದ್ದೀವಿ. ಆರ್ ಆ್ಯಕ್ಚುಯಲ್ ರೆಂಟ್. ಆ್ಯಕ್ಚುಯಲ್ ರೆಂಟ್ ಅಂತಂದರೆ ಒಂದು ವರ್ಷದ ಬಾಡಿಗೆಯನ್ನು ಬರೀಬೇಕು. ಒಂದು ತಿಂಗಳ ಬಾಡಿಗೆ ಅಲ್ಲ, ಒಂದು ವರ್ಷದ ಬಾಡಿಗೆ. ನೋಡಿ, ಪ್ರೀವಿಯಸ್ ಮಾಡಿರುವಂಥ ಎರಡು ಪ್ರಾಬ್ಲಮ್ನಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ರು. ಸೊ ಇಂಟು 12 ಮಾಡಿ ಬರ್ಕೊಂಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಪರ್ ಮಂತ್ ರೆಂಟ್ ಕೊಡಲಿಲ್ಲ, 90,000 ಅಂತ ಕೊಟ್ಟಿದ್ದಾರೆ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಪರ್ ಆ್ಯನಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ವರ್ಷಕ್ಕೆ 90,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಸೊ ಅಕಸ್ಮಾತ್ ಏನಾದರೂ ಒಂದು 10,000 ಬಾಡಿಗೆ ಕೊಡದೇ ಇದ್ದರೆ, ಆ ಕೊಡದೇ ಇರುವಂಥ ಬಾಡಿಗೆಗೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಅಂತೀವಿ. ಸೊ ಕ್ವಶನಲ್ಲಿ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ ಅನ್ರಿಯಲೈಸ್ಡ್ ರೆಂಟ್ ಬಗ್ಗೆ. ಸೊ 90,000 ಮೈನಸ್ 0 ಎಷ್ಟಾಗುತ್ತೆ? 90,000 ಆಗುತ್ತೆ. ಅನ್ರಿಯಲೈಸ್ ರೆಂಟ್ ಕೊಟ್ಟಿದ್ದರೆ ಆ ಅಮೌಂಟನ್ನು ಆ್ಯನ್ಯುವಲ್ ರೆಂಟಲ್ಲಿ ಲೆಸ್ ಮಾಡಿ ಬರೀಬೇಕು. ಅನ್ರಿಯಲೈಸ್ ರೆಂಟ್ ಕೊಡಲಿಲ್ಲ, ಸೊ ಅನ್ರಿಯಲೈಸ್ ರೆಂಟ್ 0 ಬರ್ಕೊಳ್ತಾ ಇದ್ದೀನಿ. 90,000 ಮೈನಸ್ 0 90,000. ಥರ್ಡ್ ಸ್ಟೆಪ್ನಲ್ಲಿ ಏನು ಮಾಡಬೇಕು? 72,000 90,000 ಹೈಯೆಸ್ಟ್ ಇರೋದನ್ನು ಬರೀಬೇಕು. ಇವೆರಡರಲ್ಲಿ ಹೈಯೆಸ್ಟ್ ಇರೋದು ಯಾವುದು? 90,000. ಸೊ 3 ಸ್ಟೆಪ್ಪನ್ನು ಮುಗಿಸಿದ್ದೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಇರೋದು, ಸೆಕೆಂಡ್ ಸ್ಟೆಪ್ನಲ್ಲಿ ಲೀಸ್ಟ್ ಇರೋದು, ಥರ್ಡ್ ಸ್ಟೆಪ್ನಲ್ಲಿ ಹೈಯೆಸ್ಟ್ ಇರೋದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನಲ್ಲಿ ಏನಾದರೂ ವೇಕೆನ್ಸಿ ಪೀರಿಯಡ್ ಅಂತ ಕೊಟ್ಟಿದ್ದರೆ ಆವಾಗ ನಾವು ಲೆಸ್ ಮಾಡಿ ಬರೀಬೇಕಾಗತ್ತೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಯಾವುದೇ ಥರ ವೇಕೆನ್ಸಿ ಪೀರಿಯಡ್ ಕೊಡಲಿಲ್ಲ. ಸಪೋಸ್ ಏನಾದರೂ ವೇಕೆನ್ಸಿ ಪೀರಿಯಡ್ 1 ಮಂತ್ ಅಥವಾ ವೇಕೆನ್ಸಿ ಪೀರಿಯಡ್ 2 ಮಂತ್ಸ್ ಅಂತ ಕೊಟ್ಟಿದ್ದರೆ 2 ಮಂತ್ಸಿಗೆ ಎಷ್ಟು ಬಾಡಿಗೆ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಬರೀಬೇಕಾಗತ್ತೆ. ವೇಕೆನ್ಸಿ ಪೀರಿಯಡ್ ಅಂತಂದರೆ ಮನೆ ಖಾಲಿ ಇದ್ದರೆ ಅದಕ್ಕೆ ವೇಕೆನ್ಸಿ ಪೀರಿಯಡ್ ಅಂತ ಅಂತೀವಿ. ಮನೆ ಖಾಲಿ ಇದ್ದರೆ ನಮಗೆ ಬಾಡಿಗೆ ಬರಲ್ಲ, ಲಾಸ್ ಆಗುತ್ತೆ. ಆ ಲಾಸನ್ನು ಲೆಸ್ ಮಾಡಬೇಕು. ಸಪೋಸ್ ಏನಾದರೂ ವೇಕೆನ್ಸಿ ಪೀರಿಯಡ್ 2 ಮಂತ್ಸ್ ಅಂತ ಕೊಟ್ಟಿದ್ರೆ ಹೇಗೆ ಫೈಂಡ್ ಔಟ್ ಮಾಡಬೇಕು? ವರ್ಷಕ್ಕೆ 90,000 ರೂಪಾಯಿ ಬಾಡಿಗೆ. ಫಸ್ಟು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 90,000 ಡಿವೈಡೆಡ್ ಬೈ 12 ಮಾಡಬೇಕು. ಡಿವೈಡೆಡ್ ಬೈ 12 ಮಾಡಿದಾಗ ಪರ್ ಮಂತ್ ರೆಂಟ್ ನಿಮಗೆ ಗೊತ್ತಾಗುತ್ತೆ. ದೆನ್ ವೇಕೆನ್ಸಿ ಪೀರಿಯಡ್ ಎಷ್ಟು ಮಂತಿಗೆ ಕೊಟ್ಟಿದ್ದಾರೋ ಅಷ್ಟು ಮಂತಿಗೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಏನು ಆನ್ಸರ್ ಬಂದಿರುತ್ತೋ 2 ಮಂತ್ಸ್ ಅಂತ ಕೊಟ್ಟರೆ ಇಂಟು 2 ಮಾಡಿದ್ರೆ ನಮಗೆ 2 ಮಂತ್ಸಿಂದ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಸೊ ಈಗ ಯಾವುದೇ ಥರ ವೇಕೆನ್ಸಿ ಪೀರಿಯಡ್ ಕೊಡಲಿಲ್ಲ. 90,000 ಮೈನಸ್ 0 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 90,000 ಆಗುತ್ತೆ. ಸೊ ಈಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ತನಕ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಲೆಸ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ವೆರಿ ಇಂಪಾರ್ಟೆಂಟ್. ನೋಡಿ, ಮುನ್ಸಿಪಾಲ್ ಟ್ಯಾಕ್ಸನ್ನು ಓನರ್ ಪೇಮೆಂಟ್ ಮಾಡಿದರೆ ಮಾತ್ರ ನೀವು ಇಲ್ಲಿ ಲೆಸ್ ಮಾಡಬೇಕು. ಟೆನೆಂಟ್ ಪೇಮೆಂಟ್ ಮಾಡಿದರೆ, ಅಂದರೆ ಬಾಡಿಗೆ ಇರೋರು ಪೇಮೆಂಟ್ ಮಾಡಿದರೆ ಲೆಸ್ ಮಾಡಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ನೋಡಿ, ಅವನಿಗೀಗ 90,000 ಬಾಡಿಗೆ ಬಂದಿದೆ. ಅವನೇ ಮನೆ ಕಂದಾಯ ಕಟ್ಟಿದರೆ ಅವನ ಇನ್ಕಮ್ ಕಮ್ಮಿ ಆಗುತ್ತೆ. ಬಟ್ ಟೆನೆಂಟ್ ಏನಾದರೂ ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ಟಿದರೆ ಅವನ ಇನ್ಕಮ್ ಏನು ಕಮ್ಮಿ ಆಗೋದಿಲ್ಲ. ಅವನ ಇನ್ಕಮ್ ಮೇಲೆ ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಸೊ ಓನರ್ ಪೇಮೆಂಟ್ ಮಾಡ್ತಾ ಇದ್ದರೆ ಮಾತ್ರ ಅವನ ಇನ್ಕಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಓನರ್ ಪೇಮೆಂಟ್ ಮಾಡ್ತಾ ಇದ್ದರೆ ಮಾತ್ರ ಮುನ್ಸಿಪಾಲ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟೆನೆಂಟ್ ಪೇಮೆಂಟ್ ಮಾಡ್ತಾ ಇದ್ದರೆ ಮುನ್ಸಿಪಾಲ್ ಟ್ಯಾಕ್ಸನ್ನು ಲೆಸ್ ಮಾಡಲಿಕ್ಕಿಲ್ಲ. ನೀವು ಕ್ವಶನ್ನಲ್ಲಿ ಗಮನಿಸ್ಬೋದು, ಮುನ್ಸಿಪಾಲ್ ಟ್ಯಾಕ್ಸ್ ಬಗ್ಗೆ 3 ಎಂಟ್ರಿ ಕೊಟ್ಟಿದ್ದಾರೆ. ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ಪ್ರದೀಪ್, ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ಟೆನೆಂಟ್. ನೋಡಿ, ಪ್ರದೀಪ್ ಅನ್ನೋನು ಓನರ್. ಪ್ರದೀಪ್ ಅವರಿಗೆ 2 ಮನೆ ಇದೆ. ಸೊ ಆ 2 ಮನೆಯ ಟೋಟಲಾಗಿ ಎಷ್ಟು ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ತಿದ್ದಾರೆ ಅಂತಂದರೆ 14,000 20,000. ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್ ಅಂತಂದರೆ ಓನರ್ ಮತ್ತು ಟೆನೆಂಟ್ ಇಬ್ಬರು ಸೇರಿಸಿ ಕಟ್ಟಿರುವಂಥ ಅಮೌಂಟ್ ಎಷ್ಟು? 14,000 20,000. ಅದರಲ್ಲಿ ಓನರ್ ಕಟ್ಟಿದ್ದೆಷ್ಟು? ನೋಡಿ, ಪ್ರದೀಪ್ ಅಂತಂದರೆ ಓನರ್ ಕಟ್ಟಿದ್ದು 4,000 5,000. ಫಸ್ಟ್ ಹೌಸಿಗೆ 4,000, ಸೆಕೆಂಡ್ ಹೌಸಿಗೆ 5,000. ಟೆನೆಂಟ್ ಕಟ್ಟಿದ್ದೆಷ್ಟು? 10,000 15,000. 10,000 ಪ್ಲಸ್ 4,000 14,000 ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್. 15,000 ಪ್ಲಸ್ 5,000 20,000 ರೂಪಾಯಿ ಸೆಕೆಂಡ್ ಹೌಸಿನ ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್. ನೀವು ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸನ್ನು ಬರೀಲಿಕ್ಕಿಲ್ಲ, ಟೆನೆಂಟ್ ಕಟ್ಟಿದ್ದು ಬರೀಲಿಕ್ಕಿಲ್ಲ. ಯಾರು ಕಟ್ಟಿರೋದನ್ನು ಬರೀಬೇಕು? ಓನರ್ ಪೇಮೆಂಟ್ ಮಾಡಿರೋದನ್ನು ಬರೀಬೇಕು. ಓನರ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ? ಫಸ್ಟ್ ಹೌಸಿಗೆ ಅಮೌಂಟ್ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಫಸ್ಟ್ ಹೌಸ್ SOP ಆಗಿದ್ದರಿಂದ ಫಸ್ಟ್ ಹೌಸಿಗೆ ಅಮೌಂಟ್ ಬರೀಲಿಕ್ಕಿಲ್ಲ. ಸೆಕೆಂಡ್ ಹೌಸಿಗೆ ಮಾತ್ರ ಅಮೌಂಟ್ ಬರೀಬೇಕು. ಸೆಕೆಂಡ್ ಹೌಸಿಗೆ ಎಷ್ಟು ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ತಿದ್ದಾರೆ? 5,000 ಕಟ್ತಾ ಇದ್ದಾರೆ. ಸೊ 5,000 ಮುನ್ಸಿಪಾಲ್ ಟ್ಯಾಕ್ಸ್ ಮನೆ ಕಂದಾಯ ಬರೀತಾ ಇದ್ದೀನಿ ನಾನು ಇಲ್ಲಿ. ಓನರ್ ಕಟ್ಟಿದ್ದನ್ನು ಮಾತ್ರ ಬರೀಬೇಕು. ಇಲ್ಲಿ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತಂದರೆ, ಅಕಸ್ಮಾತ್ ಕ್ವಶನಲ್ಲಿ ಏನಾದರೂ ಮುನ್ಸಿಪಾಲ್ ಟ್ಯಾಕ್ಸ್ ಡ್ಯೂ ಅಂತ ಇದ್ದರೆ ಬರೀಲಿಕ್ಕಿಲ್ಲ.
ಪೇ ಮಾಡಿದರೆ ಮಾತ್ರ ಬರೀಬೇಕು, ಡ್ಯೂ ಇದ್ದರೆ ಬರೀಲಿಕ್ಕಿಲ್ಲ. ಸಪೋಸ್ ಏನಾದರೂ ಒಂದು 3 ವರ್ಷದ ಒಟ್ಟಿಗೆ ಕಟ್ಟಿದರೆ ಆ 3 ವರ್ಷದನ್ನು ಆ್ಯಡ್ ಮಾಡಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 21-22. ನೋಡಿ, ಕ್ವಶನಲ್ಲಿ ಏನಾದರೂ ಹೀಗೆ ಕೊಟ್ಟಿದ್ರೆ 21-22 ಅಲ್ಲಿ ಒಂದು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ, 22-23 ಅಲ್ಲಿ ಒಂದು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ, 23-24 ಅಲ್ಲಿ ಒಂದು ಅಮೌಂಟ್, ಈ 3 ವರ್ಷದ ಮುನ್ಸಿಪಾಲ್ ಟ್ಯಾಕ್ಸನ್ನು ಈಗ ಕಟ್ತಿದ್ದಾರೆ ಅಂದ್ಕೊಟ್ರೆ ಆ 3 ವರ್ಷದ ಮುನ್ಸಿಪಾಲ್ ಟ್ಯಾಕ್ಸನ್ನು ಆ್ಯಡ್ ಮಾಡಿ ನಾವಿಲ್ಲಿ ಆ್ಯಡ್ ಮಾಡಿ ಏನು ಆನ್ಸರ್ ಬರುತ್ತೋ ಆ ಆನ್ಸರನ್ನು ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಮುನ್ಸಿಪಾಲ್ ಟ್ಯಾಕ್ಸ್ ಡ್ಯೂ ಇದ್ದರೆ ಬರೀಲಿಕ್ಕಿಲ್ಲ. ಸಪೋಸ್ ಕ್ವಶನಲ್ಲಿ ಹೀಗೇನಾದರೂ ಕೊಟ್ಟರೆ 40% ಡ್ಯೂ, 40% ಬಾಕಿ ಇದೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಕಟ್ಟಿದ್ದಾರೆ ಅಂತಾಯಿತು, 100ರಲ್ಲಿ 40% ಬಾಕಿ ಇದೆ ಅಂತಂದರೆ 60% ಕಟ್ಟಿದ್ದಾರೆ ಅಂತಾಯಿತು. 60% ಅಮೌಂಟ್ ಬರೀಬೇಕು. ಎಷ್ಟು ಅಮೌಂಟ್ ಇರುತ್ತೋ, ಟೋಟಲ್ ಮುನ್ಸಿಪಾಲ್ ಟ್ಯಾಕ್ಸ್ ಅಂತ ಎಷ್ಟು ಅಮೌಂಟ್ ಇರುತ್ತೋ ಅದರಲ್ಲಿ 60% ಬರೀಬೇಕು. ಸೊ ಟೋಟಲ್ ಆಗಿ ನೀವು ಮುನ್ಸಿಪಾಲ್ ಟ್ಯಾಕ್ಸ್ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ಓನರ್ ಪೇಮೆಂಟ್ ಮಾಡಿದ ಮಾತ್ರ ಲೆಸ್ ಮಾಡಬೇಕು, ಟೆನೆಂಟ್ ಪೇಮೆಂಟ್ ಮಾಡಿದ ಲೆಸ್ ಮಾಡಲಿಕ್ಕಿಲ್ಲ, ಪೇ ಆಗಿದ್ದರೆ ಮಾತ್ರ ಲೆಸ್ ಮಾಡಬೇಕು, ಡ್ಯೂ ಆಗಿದ್ದರೆ ಲೆಸ್ ಮಾಡಲಿಕ್ಕಿಲ್ಲ. ಈಗ 5,000 ಪೇಮೆಂಟ್ ಮಾಡ್ತಾ ಇದ್ದಾರೆ, ಸೊ 5,000 ಲೆಸ್ ಮಾಡಬೇಕು. ಬರುವಂಥ ಆನ್ಸರ್ ನೆಟ್ ಆ್ಯನುವಲ್ ವ್ಯಾಲ್ಯೂ ಆಗುತ್ತೆ. ಸೊ 90,000 ಮೈನಸ್ 5,000 ಏನು ಆನ್ಸರ್ ಬರುತ್ತೆ, 85,000 ನೆಟ್ ಆ್ಯನುವಲ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟು SOPಗೂ ಅಮೌಂಟ್ ಬರೀಬೇಕು, LOPಗೆ ಹೇಗಿದ್ರು ಅಮೌಂಟ್ ಬರೀತಿದ್ವಿ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ನೋಡಿ, ಏನೇ ಬಾಡಿಗೆ ಬಂದರೂ ಅದರಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. ಕ್ವಶನಲ್ಲಿ ಕೊಟ್ಟಿರೋಂಥ ಯಾವುದೇ ಎಕ್ಸ್ಪೆನ್ಸಸನ್ನು ಬರೀಲಿಕ್ಕಿಲ್ಲ. ನೋಡಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಮನೆಗೆ ಬೆಂಕಿ ಬಿದ್ದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂತ ಹೇಳಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದಾರೆ. ಈ ಎಕ್ಸ್ಪೆನ್ಸಸನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಈ ಎಕ್ಸ್ಪೆನ್ಸಸ್ ಅಂತಲ್ಲ, ಬೇರೆ ಯಾವುದೇ ಎಕ್ಸ್ಪೆನ್ಸಸ್ ಇರಲಿ, ರಿಪೇರ್ ಇರಲಿ, ದೆನ್ ಪೇಂಟಿಂಗ್ ಚಾರ್ಜಸ್ ಇರಲಿ, ಕಲೆಕ್ಷನ್ ಚಾರ್ಜಸ್ ಇರಲಿ, ದೆನ್ ವಾಟರ್ ಬೆನಿಫಿಟ್ ಟ್ಯಾಕ್ಸ್ ಇರಲಿ, ಯಾವುದೇ ಎಕ್ಸ್ಪೆನ್ಸಸನ್ನು ಕನ್ಸಿಡರ್ ಮಾಡಬಾರ್ದು. ಅದರ ಬದಲಾಗಿ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ಇನ್ಕಮ್ನಲ್ಲಿ ನೆಟ್ ಆ್ಯನುವಲ್ ವ್ಯಾಲ್ಯೂ ಏನು ಬಂದಿರುತ್ತೋ ಅದರಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. ಅದನ್ನು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಂತೀವಿ. ಸೊ ಫಸ್ಟ್ ಹೌಸಿಗೆ 0, SOPಗೆ ಆನ್ಸರ್ 0 ಇಂಟು 30% 0ನ ಬರುತ್ತೆ. ದೆನ್ 85,500 ಇಂಟು 30%, 85,500ಗೆ 30% ಮಾಡಿದ್ರೆ 85,500 ಇಂಟು 30% ಏನು ಆನ್ಸರ್ ಬರುತ್ತೆ ಅಂತಂದರೆ 85,000 ಇಂಟು 30%, 25,500 ಆನ್ಸರ್ ಬರುತ್ತೆ. ಸೊ ಈ 30% ಅನ್ನೋದು ಎಲ್ಲ ಪ್ರಾಬ್ಲಮಿಗೆ ಫಿಕ್ಸ್, ಯಾವುದೇ ಪ್ರಾಬ್ಲಮ್ ಟು ಪ್ರಾಬ್ಲಮ್ ಚೇಂಜ್ ಆಗಲ್ಲ. ಕ್ವಶನಲ್ಲೇ ಕೊಟ್ಟಿರಲ್ಲ, ಎಲ್ಲ ಪ್ರಾಬ್ಲಮಿಗೂ 30% ಏನು ಆನ್ಸರ್ ಬಂದಿರುತ್ತೋ ನೆಟ್ ಆ್ಯನುವಲ್ ವ್ಯಾಲ್ಯೂ ಅದಕ್ಕೆ 30% ಮಾಡಬೇಕು. 85,000ಗೆ 30% ಮಾಡಿದಾಗ 25,500 ಬರುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಲೋನ್, ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡ್ತಾ ಇದ್ದರೆ ಮಾತ್ರ ನಾವು ಇಂಟ್ರೆಸ್ಟ್ ಆನ್ ಲೋನ್ ಬರೀಬೇಕು. ಬೇರೆ ಯಾವುದೇ ಪರ್ಪಸ್ಸಿಗೆ ಲೋನ್ ಮಾಡಿದರೂ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಬಾರ್ದು. ಸೊ ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನಲ್ಲಿ 2 ಎಂಟ್ರಿ ಕೊಟ್ಟಿದ್ದಾರೆ. ಮ್ಯಾರೇಜ್ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದಾರೆ, ಅದರ ಇಂಟ್ರೆಸ್ಟ್ ಆನ್ ಲೋನ್ 1,000, 2,000 ಇದೆ. ದೆನ್ ಹೌಸ್ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೂ ಲೋನ್ ಮಾಡ್ತಾ ಇದ್ದಾರೆ, ಅದರ ಇಂಟ್ರೆಸ್ಟ್ ಆನ್ ಲೋನ್ 5,000, 6,000 ಇದೆ. ಸೊ ನಾವಿಲ್ಲಿ ಮ್ಯಾರೇಜ್ ಪರ್ಪಸ್ಸಿಗೆ ಲೋನ್ ತೊಗೊಂಡಿರೋದನ್ನು ಬರೀಬಾರ್ದು, ಹೌಸ್ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ ಲೋನ್ ತೊಗೊಂಡಿರೋದನ್ನು ಬರೀಬೇಕು. ಸೊ ಲೋನ್ ಮೇಲೆ ಬಡ್ಡಿ ಪೇಮೆಂಟ್ ಮಾಡಿರೋದನ್ನು ಬರೀಬೇಕು. ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ, ಫಸ್ಟ್ ಹೌಸಿಗೆ 5,000, ಸೆಕೆಂಡ್ ಹೌಸಿಗೆ 6,000. ಸೊ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಫಸ್ಟ್ ಹೌಸ್ ಈಸ್ 5,000, ಫಾರ್ ಸೆಕೆಂಡ್ ಹೌಸ್ 6,000. ಸೊ ಅಲ್ಲಿಗೆ ಡಿಡಕ್ಷನ್ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಡಿಡಕ್ಷನ್ ಅಂತಂದರೆ ಲೆಸ್ ಮಾಡಬೇಕು. 0 ಮೈನಸ್ 5,000, 0 ಮೈನಸ್ 5,000 ಏನಾಗುತ್ತೆ, -5,000 ಆಗುತ್ತೆ. ಸೊ ಸೆಕೆಂಡ್ ಹೌಸಿಗೆ ಹೇಗೆ ಫೈಂಡ್ ಔಟ್ ಮಾಡಬೇಕು, ನೆಟ್ ಆ್ಯನುವಲ್ ವ್ಯಾಲ್ಯೂ ಎಷ್ಟು ಆನ್ಸರ್ ಬಂದಿದೆ 85,000 ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,500 ಮೈನಸ್ ಇಂಟ್ರೆಸ್ಟ್ ಆನ್ ಲೋನ್ 6,000. ಸೊ ಅಲ್ಲಿಗೆ ಎಷ್ಟು ಆನ್ಸರ್ ಬರುತ್ತೆ, 85,000 ಮೈನಸ್ 25,500 ಮೈನಸ್ 6,000 ಅಂತಂದರೆ 53,500 ಆನ್ಸರ್ ಬರುತ್ತೆ. ಸೊ ಏನಾದರೂ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಕೊಟ್ಟಿದ್ದರೆ ಆ ಇನ್ಕಮನ್ನು ನಾವು ಆ್ಯಡ್ ಮಾಡಬೇಕು. ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಅಂತಂದರೆ ಹೋದ ವರ್ಷ ಬಾಡಿಗೆ ಕೊಟ್ಟಿರಲಿಲ್ಲ, ಅದನ್ನು ಈ ವರ್ಷ ಕೊಡ್ತಾ ಇದ್ದಾರೆ, ಅದು ಇನ್ಕಮ್ ಆಗುತ್ತೆ. ಆ ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಕೊಟ್ಟಿದ್ದರೆ ಅದನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಬಟ್ ಪ್ರಾಬ್ಲಮ್ನಲ್ಲಿ ಯಾವುದೇ ಥರ ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಕೊಡಲಿಲ್ಲ. ಸೊ ನಾನು ಇಲ್ಲಿ ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ನಿಲ್ ಬರಿತಾ ಇದ್ದೀನಿ. ಅರಿಯರ್ಸ್ ಆಫ್ ರೆಂಟ್ ಕೊಟ್ಟಿದ್ದರೂ ಬರಿಬೇಕು, ಅರಿಯರ್ಸ್ ಆಫ್ ರೆಂಟ್ ಕೊಟ್ಟಿದ್ರು ಆ್ಯಡ್ ಮಾಡಬೇಕು. ಕ್ವಶನಲ್ಲಿ ಅರಿಯರ್ಸ್ ಆಫ್ ರೆಂಟ್ ಕೂಡ ಕೊಡಲಿಲ್ಲ. ಸೊ ಇವೆರಡನ್ನು ಕೊಟ್ಟಿದ್ದರೆ ಡೈರೆಕ್ಟಾಗಿ ಬರೀಲಿಕ್ಕಿಲ್ಲ. ಎಷ್ಟೇ ಅಮೌಂಟ್ ಕೊಟ್ಟಿರಲಿ ಅದರಲ್ಲಿ 30% ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ಬರೀಬೇಕು.
ಅಥವಾ ಕೊಟ್ಟಿರೋ ಅಮೌಂಟಿಗೆ ಇಂಟು 70% ಮಾಡಿ ಬಂದಿರೋಂಥ ಅಮೌಂಟನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಏನಕ್ಕೆ ಅಂತಂದರೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್, ಹಾಗಾಗಿ ಎಷ್ಟೇ ಅಮೌಂಟ್ ಇರಲಿ, 50,000 ಇರಲಿ, 50,000 ಮೈನಸ್ 30%, 50,000ದಲ್ಲಿ 30%, ಅಂದರೆ 15,000 ಕಳೆದು 35,000 ರೂಪಾಯಿ ಇಲ್ಲಿ ಬರೀಬೇಕು. ಸೊ ಈ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ ರೆಂಟ್ ರಿಕವರ್ಡು ಕೊಡಲಿಲ್ಲ, ಅರಿಯರ್ಸ್ ಆಫ್ ರೆಂಟ್ ಕೂಡ ಕೊಡಲಿಲ್ಲ. ಫೈನಲ್ ಆನ್ಸರ್ ಎಷ್ಟಾಗುತ್ತೆ? ಫಸ್ಟ್ ಹೌಸಿಂದ ಲಾಸ್ ಆಗುತ್ತೆ 5,000, ಸೆಕೆಂಡ್ ಹೌಸಿಂದ 53,500 ಪ್ರಾಫಿಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿಯಿಂದ ನಮ್ಮ ಮನೆಯಲ್ಲಿ ನಾವೇ ಇದ್ದರೆ ಯಾವಾಗಲೂ ಲಾಸೇ ಆಗೋದು, ಪ್ರಾಫಿಟ್ ಆಗೋದಿಲ್ಲ. ಸೊ -5,000 ಲಾಸ್ ಆಗಿದೆ ನಮಗೆ ಫಸ್ಟ್ ಹೌಸಿಂದ. ಸೆಕೆಂಡ್ ಹೌಸಿಂದ 53,500 ಪ್ರಾಫಿಟ್ ಆಗಿದೆ. ನಾವೀಗ ಒಂದೇ ಆನ್ಸರ್ ಬರೀಬೇಕು. ಒಂದೇ ಆನ್ಸರ್ ಬರೆಯೋದು ಹೇಗೆ ಅಂತಂದರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಟೋಟಲ್ ಆಗಿ 2 ಮನೆ ಇದೆ, 2 ಮನೆಯಿಂದ ಸೇರಿಸಿ ಎಷ್ಟು ಆದಾಯ ಆಗಿದೆ? ಎರಡನೇ ಮನೆಯಿಂದ ಇನ್ಕಮ್ ಆಗಿದೆ. ಎಷ್ಟು ಇನ್ಕಮ್ ಆಗಿದೆ? 53,500. ಮೊದಲನೇ ಮನೆಯಿಂದ ಲಾಸ್ ಆಗ್ತಾ ಇದೆ. ಎಷ್ಟು ಲಾಸ್ ಆಗ್ತಿದೆ? 5,000 ಲಾಸ್ ಆಗ್ತಾ ಇದೆ. ಸೊ 2 ಪ್ರಾಫಿಟ್ ಇದ್ದರೆ ಎರಡನ್ನು ಆ್ಯಡ್ ಮಾಡಿ ಬರೀಬೇಕು. ಬಟ್ ಒಂದು ಪ್ರಾಫಿಟ್ ಇದೆ, ಒಂದು ಲಾಸ್ ಇದೆ. ಸೊ ಪ್ರಾಫಿಟಿಂದ ಲಾಸನ್ನು ಲೆಸ್ ಮಾಡಿ ನಾವು ಬರೀಬೇಕಾಗತ್ತೆ. ಸೊ ಲಾಸನ್ನು ಲೆಸ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಅಂತಂದರೆ 48,500 ಬರುತ್ತೆ. ಸೊ ಇದು ಫೈನಲ್ ಆನ್ಸರ್ ಆಗುತ್ತೆ. ಈ ಥರದಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮನ್ನು ನಾವು ಮಾಡಬೇಕಾಗತ್ತೆ. ಒಂದೇ ಹೌಸ್ ಪ್ರಾಪರ್ಟಿ ಕೊಟ್ಟಾಗ 5 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ, 2-3 ಹೌಸ್ ಪ್ರಾಪರ್ಟಿ ಕೊಟ್ಟಾಗ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದನ್ನೇ ಥಿಯರಿ ಬೇಕಾದರೂ ಕೇಳ್ಬೋದು. ರೈಟ್ ಎ ನೋಟ್ ಆನ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ. ರೈಟ್ ಎ ನೋಟ್ ಆನ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ ನೀವು ಈ ಫಾರ್ಮೆಟನ್ನೇ ನೀಟಾಗಿ ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ತನಕ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ಸೊ ಇಲ್ಲಿ ಏನು ಬರೆದಿರೋ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಎಟ್ ಫಸ್ಟ್ ವಿ ಹ್ಯಾವ್ ಟು ರೈಟ್ ಮುನ್ಸಿಪಾಲ್ ವ್ಯಾಲ್ಯೂ, ದೆನ್ ವಿ ಹ್ಯಾವ್ ಟು ಕಂಪೇರ್ ಮುನ್ಸಿಪಾಲ್ ವ್ಯಾಲ್ಯೂ ವಿತ್ ಫೇರ್ ರೆಂಟಲ್ ವ್ಯಾಲ್ಯೂ. We have to consider highest among these two. The outcome is notional rent. Then we have to compare notional rent with standard rent. Then we have to consider least among these two. The outcome is expected rental value. Then we have to write expected rental value, and then we have to compare expected rental value with actual rent. We have to consider highest among these two. Then we have to less vacancy period. The outcome is gross annual value. Then we have to deduct municipal tax paid from the gross annual value. The outcome is net annual value. So net annual value ತನಕ ಫಾರ್ಮೇಟ್ ಅನ್ನು ಬರೆದು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಸೊ ರೈಟ್ ಎ ನೋಟ್ ಆನ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ತನಕ ಫಾರ್ಮೇಟ್ ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಸೊ ಇದರಲ್ಲಿ ಇನ್ನೇನು ಎಕ್ಸಾಮಿಗೆ ಥಿಯರಿ ಪೋರ್ಷನ್ ಏನು ಕೊಡ್ತಾರೆ ಅಂತಂದರೆ, ಒಂದು ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಕೊಡ್ತಾರೆ. ದೆನ್ ರೈಟ್ ಎ ನೋಟ್ ಆನ್ ಅನ್ರಿಯಲೈಸ್ಡ್ ರೆಂಟ್. ಅನ್ರಿಯಲೈಸ್ಡ್ ರೆಂಟ್ ಬಗ್ಗೆ ನೋಟ್ ಬರೀರಿ ಅಂತ ಕೂಡ ಕೊಡ್ತಾರೆ. ಸೊ ಇವೆರಡು ಥಿಯರಿ ಪೋರ್ಷನ್ನ ನೀವು ಎಕ್ಸಾಮಿಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಬೇರೆ ಇನ್ಯಾವುದು ಇದರಲ್ಲಿ ಇಂಪಾರ್ಟೆಂಟ್ ಥಿಯರಿ ಅನ್ನುವಂಥದ್ದು ಯಾವುದೂ ಇಲ್ಲ. ಒಂದು ರೈಟ್ ಎ ನೋಟ್ ಆನ್ ಆ್ಯನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ, ದೆನ್ ರೈಟ್ ಎ ನೋಟ್ ಆನ್ ಅನ್ರಿಯಲೈಸ್ಡ್ ರೆಂಟ್. ಸೊ ಇವಿಷ್ಟನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು.